ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೈಟ್ ತೇಜೂಸ್ ಬ್ರೈಟ್ ಐಡಿಯಾಸ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅರ್ಲಿ ಮಾರ್ನಿಂಗ್ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಇವತ್ತು ಮೇಘಾ ಸರಸ್ವತಿ ಹೋಮ ಮಾಡೋದಕ್ಕೆ ನಾವೆಲ್ಲ ಟೀಚರ್ಸ್ ಬೇಗ ಬಂದಿದ್ದೀವಿ. ಶಾಲೆಯಲ್ಲಿ ಇವತ್ತು ಸರಸ್ವತಿ ಹೋಮದ ಜೊತೆಯಲ್ಲಿ ನಾನು ಈ ಹಿಂದಿನ ವಿಡಿಯೋನಲ್ಲೇ ತಿಳಿಸಿದ್ದೆ ಸ್ಕೂಲ್ ವೆಲ್ಕಮ್ ಡೇ ಬಗ್ಗೆ. ಶಾಲಾ ಪ್ರಾರಂಭ ಆದ ಕೆಲ ದಿನಗಳಲ್ಲೇ ನಮ್ಮಲ್ಲಿ ಅಕ್ಷರಾಭ್ಯಾಸ ಕೂಡ ನಡೆಯೋದ್ರಿಂದ ಈ ಕಾರ್ಯಕ್ರಮಕ್ಕೆ ಬೇಕಾದ ಎಲ್ಲ ಪ್ರಿಪ್ರೇಷನ್ಸು ಕೂಡ ನಾವೆಲ್ಲ ಟೀಚರ್ಸ್ ಸೇರ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಪೇರೆಂಟ್ಸ್ ಬರ್ತಾ ಇರೋದ್ರಿಂದ ಅವ್ರು ಕೂತ್ಕೊಳ್ಳೋದಕ್ಕೆ ಮ್ಯಾಟ್ಗಳನ್ನ ಹೇಳಿ, ಎಷ್ಟು ಮ್ಯಾಟ್ ಇದ್ದರೂ ಸಾಲೋದಿಲ್ಲ, 8 ತನಕ ಹಾಕಿ ಅಂತ ನಮ್ಮ ಎಚ್ ಎಮ್ ಹೇಳ್ತಾ ಇದ್ದಾರೆ. ಎಲ್ಲ ಎಚ್ ಎಮ್ಗಳಿಗೂ ಈ ಥರದ ಪ್ರೋಗ್ರಾಮ್ಗಳನ್ನ ಆರ್ಗನೈಸ್ ಮಾಡಿದಾಗ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ನಮ್ಮ ಪ್ರೋಗ್ರಾಮ್ ಯಾವುದೇ ತರಹದ ಅಡೆತಡೆಗಳಿಲ್ಲದೆ ಚೆನ್ನಾಗಾಗಲಿ ಅಂತ ಬೇಡ್ಕೊಳ್ತಾ ದೀಪನ ಹಚ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ನಾವು ಈ ಸರಸ್ವತಿ ಹೋಮದ ಮಹತ್ವದ ಬಗ್ಗೆ ತಿಳ್ಕೊಂಬರೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಟೀಚರ್ಸ್ಗಳಿಗೂ ಅವ್ರವ್ರಿಗೆ ವಹಿಸಿದ ಕೆಲಸಗಳಲ್ಲಿ ಎಂಗೇಜ್ ಆಗಿದ್ದಾರೆ. ಬಾಳೆಕಂದುಗಳನ್ನ ಕಟ್ತಾ, ಫ್ಲ್ಯಾಗ್ಸ್ಗಳನ್ನ ಕಂಬಗಳಿಗೆ ಜೋಡಿಸ್ತಾ, ರಂಗೋಲೆ ಬಿಡಿಸೋದ್ರಲ್ಲಿ, ಬೋರ್ಡ್ ಡೆಕೋರೇಷನ್ ಮಾಡೋದ್ರಲ್ಲಿ ಒಂಥರ ಈ ಹೋಮ ನಡೀತಾ ಇರೋದು ನಮಗೆ ಪಾಸಿಟಿವ್ ವೈಬ್ಸ್ ಥರನೇ ಇದೆ. ಜೊತೆಗೆ ಅರ್ಚಕರಿಗೂ ಕೂಡ ಹೆಲ್ಪ್ ಮಾಡ್ತಾ ಇದ್ದೀವಿ. ಕಳಶ ಇಟ್ಟು ಕಳಶಕ್ಕೆ ಅಲಂಕಾರ ಮಾಡ್ತಾ ಇದ್ದೀವಿ. ಬ್ಯಾಕ್ ಡ್ರಾಪ್ ಸಿಂಪಲಾಗಿ ರೆಡಿ ಮಾಡಿದ್ದೀವಿ, ನೀವು ನೋಡ್ಬೋದು, ದೀಪಗಳನ್ನ ಹೈಲೈಟ್ ಮಾಡಿ. ಆ್ಯಂಡ್ ಇವಾಗ ಎಲ್ಲ ಗುರುಜಿಗಳು ಕೂಡ ಬಂದಿದ್ದಾರೆ, ಹೋಮಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಪೋಷಕರಿಗೂ ಕೂಡ 7:15 ಬರೋದಕ್ಕೆ ಹೇಳಿದರು. ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಬೇಗ ಬಂದವ್ರಿಗೆ ಹೋಮ ನೋಡೋ ಅವಕಾಶ ಸಿಗ್ತಾ ಇದೆ. ಜ್ಞಾನ, ಬುದ್ಧಿ ಮತ್ತು ಕಲಿಕೆಯ ದೇವತೆ ಅಂತಲೇ ಕನ್ಸಿಡರ್ ಮಾಡೋದ್ರಿಂದ ಈ ಸರಸ್ವತಿ ಮಾತೆಯನ್ನು, ಆ ತಾಯಿ ಆಶೀರ್ವಾದ ನಮ್ಮ ಪುಟ್ಟ ಮಕ್ಕಳಿಗೂ ಲಭ್ಯವಾಗಲಿ ಅಂತ ಈ ಹೋಮ ನಡೀತಾ ಇದೆ. ಮತ್ತು ಇದಾದ ನಂತರ ಅಕ್ಷರಾಭ್ಯಾಸ ಮಾಡ್ತಾರೆ. ಹೋಮ ಸಂಪೂರ್ಣವಾಗಿ ಮುಗಿದ ನಂತರ ನಮ್ಮಲ್ಲಿ ಅಕ್ಷರಾಭ್ಯಾಸ ನಡೆಯೋದ್ರಿಂದ ಇನ್ನೂ ಹೆಚ್ಚು ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲರ ಜೀವನದಲ್ಲಿ ಅಕ್ಷರಾಭ್ಯಾಸ ಒಂಥರ ಹೆಚ್ಚು ಇಂಪಾರ್ಟೆನ್ಸ್ ಹೊಂದಿರೋದ್ರಿಂದ ಒಳ್ಳೆ ಶುಭ ದಿನ, ಒಳ್ಳೆ ನಕ್ಷತ್ರ ಈ ಥರ ಎಲ್ಲ ನೋಡಿ ಅಕ್ಷರಾಭ್ಯಾಸನ ಮಾಡ್ತಾರೆ. ಒಂದು ತಟ್ಟೆಯಲ್ಲೇ ಅಕ್ಕಿ ಇಟ್ಟು ಗಣೇಶನಿಗೆ ನಮಸ್ಕರಿಸ್ತಾ, ನಂತರ ತಾಂಬೂಲ ನೈವೇದ್ಯಗಳನ್ನೆಲ್ಲ ಅರ್ಪಿಸಿ, ಅರ್ಶಿನ ಕೊನೆಯಲ್ಲಿ ಮಕ್ಕಳ ಕೈಯಿಂದ ಓಂಕಾರ ಹೇಳಿಸ್ತಾ ಅಕ್ಷರಗಳನ್ನ ತಿದ್ದಿಸ್ತಾರೆ. ಇದೊಂಥರ ಎಲ್ಲ ಪೇರೆಂಟ್ಸ್ಗೂ ಒಂಥರ ಶುಭ ದಿನ ಅಂತಲೇ ಹೇಳ್ಬೋದು. ಎಲ್ಲ ಕಾಯ್ತಾ ಇರ್ತಾರೆ ಈ ದಿನಕ್ಕಾಗಿ. ಇವಾಗ ಈ ಕಾರ್ಯಕ್ರಮದ ಚೀಫ್ ಗೆಸ್ಟ್ ಅವರಿಂದ ಸ್ಪೀಚ್ ನಡೀತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ಪೋಷಕರಾಗಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸನ ನೀಡೋದ್ರ ಜೊತೆಯಲ್ಲಿ ಉತ್ತಮ ಸಂಸ್ಕಾರನೂ ಕೂಡ ಕಲಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಸಂಸ್ಕಾರವನ್ನು ತಾವು ಮನೆಯಲ್ಲೂ ಕೂಡ ಅದನ್ನು ರೂಢಿಸಿ ಬೆಳೆಸಿ ಆ ಮಗು ಒಂದು ಸರಿಯಾದ ದಾರಿಯಲ್ಲಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ನಮ್ಮ ಪುಟ್ಟ ಮಕ್ಕಳು ಎಷ್ಟು ಚೆಂದ ಕಾಣ್ತಾ ಇದ್ದಾರೆ. ಅದರಲ್ಲೂ ಈ ಟ್ರೆಡಿಷ್ನಲ್ ಲುಕ್ನಲ್ಲಂತೂ ಸಖತ್ತಾಗಿ ಕಾಣ್ತಾ ಇದ್ದಾರೆ. ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಹಿರಿಯರು ಹೇಳ್ಕೊಟ್ಟಂಗೆ ಸಂಕಲ್ಪ ಮಾಡ್ಕೊಳ್ತಾ ಅವ್ರ ಅಕ್ಷರಾಭ್ಯಾಸನ ಮಾಡ್ತಾ ಇದ್ದಾರೆ. ಆ್ಯಂಡ್ ಪೂಜೆ ಎಲ್ಲ ಮುಗಿದ ನಂತರ ಹೋಮದ ಪ್ರಸಾದ ಜೊತೆಯಲ್ಲಿ ಸ್ವಲ್ಪ ಬಾಯಿ ಸಿಹಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಇವತ್ತಿನ ವಿಡಿಯೋನಲ್ಲಿ ನಮ್ಮ ಸ್ಕೂಲಲ್ಲಿ ನಡೆದ ಇನ್ನೊಂದು ಪ್ರೋಗ್ರಾಮ್ ಮೀನ್ಸ್ ಕಾಂಪಿಟೇಷನ್ ಪರಿಚಯ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಕುಕ್ಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್. ಇದರಲ್ಲಿ ಓನ್ಲಿ ಯು ಕೆ ಜಿ ಸ್ಟೂಡೆಂಟ್ಸ್ ಮಾತ್ರ ಕಾಂಪಿಟೇಷನಲ್ಲಿದ್ದರು. ಎಲ್ಲ ನೋಡಿ ಟೇಬಲ್ಸ್ ಅರೇಂಜ್ ಮಾಡಿ ಅವ್ರಿಗೆ ಸೀರಿಯಲ್ಸ್ ನಂಬರ್ಸ್ ಕೂಡ ಕೊಟ್ಟಿದ್ದೀವಿ. ಅದರಲ್ಲಿ ಅವ್ರು ಏನು ರೆಸಿಪಿ ಮಾಡ್ತಿದ್ದಾರೆ, ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಟೇಬಲ್ಸ್ನ ಅವ್ರ ಸ್ಟೈಲಲ್ಲಿ ಅರೇಂಜ್ ಮಾಡಿಕೊಂಡು ಎಷ್ಟು ಮುದ್ದಾಗಿ ಕೂತಿದ್ದಾರೆ ಅಲ್ವಾ. ಕೆಲವರು ಬಾಕ್ಸ್ಗಳಲ್ಲಿ ಅವರು ನೀಟಾಗಿ ಪ್ಯಾಕ್ ಮಾಡ್ಕೊಂಡು ತಂದಿದ್ದಾರೆ. ಅವರು ಏನು ಮಾಡ್ತೀವಿ ಅಂತಿದ್ದಾರೆ, ಅದು ರೆಸಿಪಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ. ನಮ್ಮ ಪುಟಾಣಿಗಳು ಓದೋದು ಒಂದೇ ಅಲ್ಲ, ಅದರ್ ಹಿಡನ್ ಟ್ಯಾಲೆಂಟ್ ಈಸ್ ನಾವ್ ಕಮಿಂಗ್ ಔಟ್. 20 to 25 ಮಕ್ಕಳು ಈ ಕಾಂಪೀಟ್ ಮಾಡ್ತಾ ಇದ್ದಾರೆ ಈ ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನಲ್ಲಿ. ಅವರೆಲ್ಲ ಫುಲ್ ಜೋಶಲ್ಲಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸೈಲೆಂಟಾಗಿ ಕೂತಿದ್ದಾರೆ ಅಲ್ವಾ. ನಮ್ಮ ಪುಟ್ಟ ಮಕ್ಕಳು ಮಾಡಿರೋಂಥ ಹೆಲ್ದಿ ಫುಡ್ನ ತಿನ್ನೋದಕ್ಕೆ ನೀವು ಕೂಡ ರೆಡಿಯಾಗಿದ್ದರೆ ಹಾಗಿದ್ರೆ ಬನ್ನಿ. ಜಡ್ಜಸ್ ಕೂಡ ಬಂದಿದ್ದಾಯಿತು, ಮಕ್ಕಳು ಹ್ಯಾಂಡ್ ವಾಶ್ ಕೂಡ ಮಾಡಿದ್ದಾಯಿತು. ಸೊ ಕಾಂಪಿಟೇಷನ್ ಶುರು ಮಾಡೋಣ. ಮೊದಲಿಗೆ ನಮ್ಮ ಪುಟಾಣಿ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ.
ನಮ್ಮ ಪುಟಾಣಿಗಳು ಮಾಡಿರೋ ಹೆಲ್ದಿ ಫುಡ್ಸ್ ಲೈಕ್ ವೆಜಿಟೇಬಲ್ ಸಲಾಡ್, ಫ್ರೂಟ್ ಸಲಾಡ್, ರಾಯ್ತಾ ವಿತ್ ಸಬ್ಜಾ ಸೀಡ್ಸು ಮತ್ತು ಮೊಳಕೆ ಕಾಳು ಸಲಾಡು, ಅವಲಕ್ಕಿ ಕೋಸಂಬರಿ ಎಲ್ಲ ರೆಸಿಪೀಸ್ ಕೂಡ ತುಂಬ ರುಚಿಯಾಗಿತ್ತು. ನಿಮಗೂ ಕೂಡ ಈ ವಿಡಿಯೋ ನೋಡ್ತಾ ಇದ್ದರೆ ಬಾಯಿನಲ್ಲಿ ನೀರು ಬರ್ತಾ ಇರ್ಬೋದು ಅಲ್ವಾ ಫ್ರೆಂಡ್ಸ್. ಇವತ್ತಿನ ಕಾಂಪಿಟೇಷನಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಮಾತ್ರ ಅನೌನ್ಸ್ ಮಾಡಿದರು. ಬಟ್ ಇಬ್ಬರಿಗೆ ಇದು ಟೈ ಅಪ್ ಆಗಿರೋದ್ರಿಂದ +2 ಕೂಡ ಆ್ಯಡ್ ಆಗ್ತಾ ಇದೆ ಇಲ್ಲಿ. ಅವ್ರು ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ನೋಡಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಸ್ವೀಟ್ ಆಗಿರ್ಬೋದು, ಖಾರ ಆಗಿರ್ಬೋದು ಅಥವಾ ಸಾಲ್ಟ್ ಆಗಿರ್ಬೋದು, ಇವನ್ ಅವರು ಎಷ್ಟು ಬೇಕೋ ಅಷ್ಟನ್ನೇ ಆ್ಯಡ್ ಮಾಡ್ತಾ ಒಳ್ಳೆ ಡೆಲಿಷಿಯಸ್ ರೆಸಿಪಿನ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಜಡ್ಜಸ್ ಕೂಡ ಇದರಿಂದ ತುಂಬ ಖುಷಿಯಾಗಿದ್ದಾರೆ. ಸಲಾಡ್ ಅವಲಕ್ಕಿ ಟೇಸ್ಟ್ ಎಲ್ಲ ಹಾಕಿ ಹಂಗೆ ಹಾಕು. ಹಾಂ, ವೆರಿ ಗುಡ್. ಏನು ಮಾಡಿದ್ಯಾ? ಸಲಾಡ್ ಎಲ್ಲ ಇಲ್ಲಿ ಸೇಮ್ ಏಜ್ ಗ್ರೂಪ್ ಮಕ್ಕಳೇ ಇರೋರು. ಅಮ್ಮನ ಕೈ ತುತ್ತು ತಿಂತಾ ಇರೋ ಈ ಏಜ್ ಗ್ರೂಪ್ನವರು ಇಷ್ಟು ರುಚಿಯಾಗಿ ರೆಸಿಪೀಸ್ನ ಮಾಡುವಾಗ ಮತ್ತೆ ನಮಗೆ ಯಾಕೆ ಬೇಕು ಅನ್ಹೆಲ್ತಿ ಫುಡ್ಸ್? ಇಟ್ ಮೀನ್ಸ್ ನಾವು ಹೊರಗಡೆ ಫುಡ್ಸ್ಗೆ ಯಾಕೆ ಬೆಲೆ ಕೊಡಬೇಕು? ಸೊ ಸೇ ಬಾಯ್ ಟು ಜಂಕ್ ಫುಡ್ಸ್. ಆ್ಯಂಡ್ ಮಕ್ಕಳಿಗೆ ಈ ಥರ ಕುಕ್ಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್ಸ್ ಇದರಿಂದ ಬೇಸಿಕ್ ಕುಕ್ಕಿಂಗ್ ಮತ್ತು ಫುಡ್ ಪ್ರಿಪ್ರೇಷನ್ ಸ್ಕಿಲ್ ಡೆವಲಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳು ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಅವ್ರ ಅಮ್ಮಂದಿರು ಹೇಳ್ಕೊಟ್ಟಿರೋ ಹಾಗೆ ಎಷ್ಟು ಚೆನ್ನಾಗಿ ಅವರು ಫುಡ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹಾಗೆ ಜಡ್ಜಸ್ಗಳ ಗಮನ ಕೂಡ ಅವ್ರ ಮೇಲೆ ಇರಬೇಕು, ಅವ್ರ ಮೇಲೆ ಕಾನ್ಸಂಟ್ರೇಷನ್ ಆಗಿರಬೇಕು ಅನ್ನೋ ಥರ ಅವರು ನೋಡ್ಕೊಳ್ತಾ ಇದ್ದಾರೆ. ತುಂಬ ಖುಷಿಯಾಗಿಯೇ ರೆಸಿಪೀಸ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಸ್ನೇಹಿತರೆ, ಇದು ನಮ್ಮ ಸೇವಾ ಭಾರತಿ ಇಂಗ್ಲೀಷ್ ನರ್ಸರಿ ಸ್ಕೂಲ್ನಲ್ಲಿ ನಡೆದ ಕುಕಿಂಗ್ ವಿತೌಟ್ ಫೈರ್ ಕಾಂಪಿಟೇಷನ್. ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.